ಜಗಲಿ ಮೇಲೆ ಕುರ್ಚಿಯಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇರುವ ಶಾರದಾಳ ಹತ್ತಿರಕ್ಕೆ ಲಂಚ್ ಬ್ಯಾಗ್ ಹಿಡಿದುಕೊಂಡು ಪ್ರಸಾದ್ ಬರ್ತಾನೆ. ಶಾರದಾ, ಏನು ಹೇಳಿ? ಎಸಿಗಾಗಿ ನಮ್ಮ ಸೊಸೆ ತವ್ರ ಮನೆಯವರನ್ನ ಕಷ್ಟ ಕೊಡೋದಷ್ಟು ಒಳ್ಳೇದಲ್ಲ. ಕೊಟ್ಟ ಸಲಹೆಗೆ ತುಂಬಾ ಸಂತೋಷ. ಸೊಸೆ ಏನ್ ಮಾಡ್ತಾ ಇದ್ದಾಳೆ? ಮಗನಿಗಾಗಿ ಲಂಚ್ ಬಾಕ್ಸ್ ಕಟ್ತಾ ಇದ್ದಾಳೆ. ನೀವು ಟಿಫಿನ್ ಮಾಡಿದ್ರ? ಹಾ, ಮಾಡ್ದೆ ಅಲ್ಲ. ಅಂದ್ರೆ ಮರ್ಯಾದೆಗೆ ಆಫೀಸ್ಗೆ ಹೋಗಿ ಆ ಗುಮಾಸ್ತೆ ಕೆಲಸ ಮಾಡಿ. ಫಸ್ಟ್ ತಾರೀಕು ಬರೋ ಸಂಬಳ ತಂದ್ಕೊಟ್ಟು ನನ್ ಕೈಯಲ್ಲಿ ಇಡಿ. ಹೋಗಿ ಹೋಗಿ. ಹೋಗ್ತೀನಿ ಶಾರದಾ, ಆದ್ರೆ ಸೊಸೆನ ಎಸಿಗಾಗಿ ಕಷ್ಟ ಕೊಡ್ಬೇಡ. ಸೊಸೆ ತವ್ರ ಮನೆ ಪರಿಸ್ಥಿತಿ ನಮಗೆ ತಿಳಿಯದ್ದೇನಲ್ವಲ್ಲ. ಎಲ್ಲ ನಂಗೆ ಗೊತ್ತು. ತಾವು ಆಫೀಸ್ಗೆ ಹೋಗಿ ಸಾಕು. ಪ್ರಸಾದ್ ಮತ್ತೊಂದು ಮಾತು ಆಡದೆ ಹೊರಟು ಹೋಗುತ್ತಾನೆ. ಟೀ ಕುಡಿದ ನಂತರ ಸೊಸೆ ಎಂದು ಶಾರದಾ ಕರೆಯುತ್ತಲೇ ಅನಾಮಿಕಾ ಲಂಚ್ ಬಾಕ್ಸ್ ನಿಂದ ಅಲ್ಲಿ ಪ್ರತ್ಯಕ್ಷವಾಗುತ್ತಾಳೆ. ಹೇಳಿ ಅತ್ತೆ. ನೀನ ತವ್ರ ಮನೆಗೆ ಯಾವಾಗ ಹೋಗ್ತಾ ಇದ್ಯಾ? ಅದಲ್ಲ ಅತ್ತೆ. ಇಲ್ಲಿ ನೋಡು ಸೊಸೆ, ನೀನೇನ್ ಹೇಳಿದ್ರು ನಾನ್ ಕೇಳೋದಿಲ್ಲ. ನೀನು ನಿನ್ನ ತವ್ರ ಮನೆಗೆ ಹೋಗಿ ಎಸಿ ಕೊಂಡ್ಕೊಳ್ಳೋದಿಕ್ಕೆ ದುಡ್ಡು ಕೇಳಲ್ಲ ಅಂತ ನನಗೆ ಅರ್ಥವಾಗಿ ಹೋಯ್ತು. ಆ ಲಂಚ್ ಬಾಕ್ಸ್ ಇಲ್ಲಿ ಕೊಡು ಎಂದು ಅನಾಮಿಕಳ ಹತ್ತಿರದಿಂದ ಲಂಚ್ ಬಾಕ್ಸ್ ಅನ್ನು ಎಳೆದುಕೊಂಡು ಆಫೀಸ್ಗೆ ರೆಡಿ ಆಗ್ತಾ ಇರುವ ಮಗ ರಮೇಶನ ಹತ್ರಕ್ಕೆ ಬರ್ತಾಳೆ. ಆಫೀಸ್ಗೆ ಹೊರಡ್ತಾ ಇದ್ದೀನಪ್ಪ? ಹೌದಮ್ಮ, ಟೈಮು 9 ಆಯ್ತಲ್ಲ, ಈಗ್ಲೇ 10 ನಿಮಿಷ ಲೇಟ್ ಆಗಿದೆ. ಚಕ ಚಕ ಹೋಗ್ಬೇಕು. ನಿಮ್ಮ ಅತ್ತೆ ಮನೆಗೆ ಹೋಗ್ಬಾ ಅಂತ ನಾನು ಹೇಳಿದ್ದೆ ಅಲ್ಲನಪ್ಪ, ಮತ್ತೆ ಹೋಗ್ ಬಂದ್ಯಾ? ನೆನ್ನೆ ಆಗಿಲ್ಲಮ್ಮ, ಈ ದಿನ ಕೂಡ ಆಗುತ್ತೋ ಎಲ್ಲ ಹೇಳಕ್ಕಾಗಲ್ಲ. ಆದ್ರೂ ನಮ್ಮ ಅತ್ತೆ ಮನೆ ಬಗ್ಗೆ ನಮ್ಗೆ ಮೊದ್ಲೇ ಗೊತ್ತಲ್ಲಮ್ಮ. ಎಸಿಗಾಗಿ ದುಡ್ಡು ಕೇಳೋದು ಏನ್ ಚೆನ್ನಾಗಿರುತ್ತೆ ಹೇಳು? ನಮಗೆ ಎಸಿ ಬೇಡ, ಏನು ಬೇಡ. ಮನೆಯಲ್ಲಿ ಕೂಲರ್ ಇದೆ ಅಲ್ವಾ, ಅದರಿಂದಲೇ ಹೊಂದಿಸ್ಕೊಳ್ಳೋಣ. ಏನಪ್ಪ ಈ ತಾಯಿ ಮಾತಿಗೆ ನೀನು ಎದುರು ಹೇಳ್ತಾ ಇದ್ಯಾ? ಎದುರು ಹೇಳೋದಲ್ಲಮ್ಮ, ನಾವು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ನಮಗೆ ಎಸಿ ಬೇಡ, ಏನು ಬೇಡ. ನೀನು ಕೂಡ ಅನಾಮಿಕಳನ್ನ ಎಸಿಗಾಗಿ ದುಡ್ಡು ಬಗ್ಗೆ ಕೇಳ್ಬೇಡಮ್ಮ ಎಂದು ಶಾರದಾ ಕೈಯಲ್ಲಿರುವ ಲಂಚ್ ಬಾಕ್ಸ್ ತೆಗೆದುಕೊಂಡು ಹೊರಟು ಹೋಗುತ್ತಾನೆ. ಶಾರದಾ ಕೋಪದಿಂದ ತನ್ನಲ್ಲಿ ತಾನು, ನೀನ ಆಫೀಸ್ಗೆ ಹೋಗಿದ್ರು ಕೂಡ ಈ ಸೊಸೆಗೆ ನಮ್ಮ ಮನೆಯಲ್ಲಿ ಮಾಮೂಲಾಗಿರಲ್ವೋ, ನೀನ್ ಹೋಗು ಎಂದು ಅಂದುಕೊಂಡು ರೂಮಿನಿಂದ ಹಾಲ್ಗೆ ಬರ್ತಾ ಇರುವಾಗ ರಮೇಶ್ ಅನಾಮಿಕಾ ಮಾತನಾಡಿಕೊಳ್ಳುವುದನ್ನ ನೋಡಿ ಆ ರೂಮಿನ ಬಾಗಿಲ ಹತ್ರವೇ ಬಚ್ಚಿಕೊಂಡು ಅವ್ರ ಮಾತು ಕೇಳ್ತಾ ಇರ್ತಾಳೆ. ಅನಾಮಿಕಾ, ನೀನೇನು ದುಃಖ ಪಡಬೇಡ. ನಾನು ಅಮ್ಮಂಗ್ ಹೇಳಿದ್ದೀನಿ, ಎಸಿ ದುಡ್ಡಿಗಾಗಿ ನಿನ್ನ ತವ್ರ ಮನೆಗೆ ಕಳ್ಸಲ್ಲ ಬಿಡು, ಸರಿನಾ? ನೀನು ಜಾಗ್ರತೆಯಾಗಿ ಮನೆ ಕೆಲಸ, ಅಡ್ಗೆ ಕೆಲಸ ಮಾಡ್ಕೊ. ನೀವು ಹೀಗೆ ಅಂತೀರಾ? ನೀವು ಹೋದ ಮೇಲೆ ಅತ್ತೆ ನನ್ನನ್ನ ಕರೀತಾಳೆ. ಎಸಿ ಕೊಂಡ್ಕೊಳ್ಳೋದಿಕ್ಕೆ ಬೇಕಾದ ದುಡ್ಡನ್ನ ನಿನ್ನ ತವ್ರ ಮನೆಗೆ ಹೋಗಿ ತಗೊಂಬ ಅಂತ ಮಾತಿನ ಜೊತೆ ಕೈಯಿಂದ ಕೂಡ ಹೇಳ್ತಾಳೆ ರೀ. ನೀವು ಮಾವಯ್ಯ ಇಲ್ಲದ ಮನೆಯಲ್ಲಿ ನಾನು ಇರಲ್ಲ. ಹಾಗೇನಾಗಲ್ಲ ಅನಾಮಿಕಾ, ಅಮ್ಮನ ಮಾತು ಹಚ್ಕೊಳ್ಳದೆ ನೀನು ನಿನ್ ಕೆಲಸ ಮಾಡ್ಕೋ, ಸರಿನಾ? ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎಂದು ಹೇಳಿ ರಮೇಶ್ ಹೊರಟು ಹೋಗುತ್ತಾನೆ. ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ. ಬಾಗಿಲಿನಿಂದ ಹಾಲ್ಗೆ ಬರ್ತಾಳೆ ಶಾರದಾ. ತನ್ನಲ್ಲಿ ತಾನು, ಈ ಕಡೆ ಸೊಸೆ, ಆ ಕಡೆ ಮಗ. ಅನಾಮಿಕಾ ತವ್ರ ಮನೆಗೆ ಹೋಗಿ ಎಸಿ ಕೊಂಡ್ಕೊಳ್ಳೋದಿಕ್ಕೆ ದುಡ್ಡು ಬೇಕು ಅಂತ ಅವ್ರನ್ನ ಕೇಳೋದಕ್ಕೆ ಆಗಲ್ಲ ಅಂತ ನನಗೆ ಅರ್ಥವಾಗಿ ಹೋಯ್ತು. ಇನ್ನು ನಾನೇ ರಂಗದಲ್ಲಿ ಇಳಿದು ಕೆಲಸ ಮಾಡ್ಬೇಕು. ಸೊಸೆ ಅಪ್ಪ ಅಮ್ಮನ ಹತ್ರ ಹೋಗಿ ಎಸಿಗೆ ಬೇಕಾದ ದುಡ್ಡನ್ನು ತರಿಸ್ಬೇಕು ಎಂದುಕೊಂಡು ಶಾರದಾ ಅನಾಮಿಕಳಿಗೆ ಹೇಳದೆ ಮನೆ ಹೊರಗೆ ಇರುವ ಸ್ಕೂಟಿಯ ಮೇಲೆ ಅನಾಮಿಕಾ ತವ್ರ ಮನೆಗೆ ಹೊರಡುತ್ತಾಳೆ. ಅನಾಮಿಕಾ ಮನೆಯೆಲ್ಲ ಹುಡುಕುತ್ತಾಳೆ. ತನ್ನ ಅತ್ತೆ ಶಾರದಾ ಎಲ್ಲಿಯೋ ಕಾಣಿಸಲಿಲ್ಲ. ಮನೆಯೆಲ್ಲ ಹುಡುಕದೆ ನಮ್ಮ ಅತ್ತೆ ಏನೋ ಎಲ್ಲೋ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದಾಳೋ ಏನೋ. ಹೋಗ್ಲಿ ಬಿಡು, ಹಸುವೆ ಆದ್ರೆ ಆಕೆನೆ ಬರ್ತಾಳೆ ಅಂದುಕೊಂಡು ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಶಾರದಾ ಅನಾಮಿಕಾ ಅವರ ತವರು ಮನೆಗೆ ಬರ್ತಾಳೆ. ಅನಾಮಿಕಾ ಅಮ್ಮ ಅಪ್ಪ ರಾಜಯ್ಯ ಸುಜಾತ ಕುರ್ಚಿಯಲ್ಲಿ ಕೂರಿಸುತ್ತಾರೆ. ತಂಗಿಯಮ್ಮ, ಮನೆ ಹತ್ರ ಬಾವ ಅಳಿಯಂದ್ರು ನಮ್ಮ ಹುಡುಗಿ ಚೆನ್ನಾಗಿದ್ದಾಳ? ಏನೋ ಹಾಗಿದ್ದೇವೆ ಬಿಡಿ. ಆದ್ರೂ ನಿಮ್ಗೆ ಸ್ವಲ್ಪ ಕೂಡ ನಿಮ್ಮ ಮಗಳ ಬಗ್ಗೆ ಆಗ್ಲಿ ನಿಮ್ಮ ಅಳಿಯನ್ ಬಗ್ಗೆ ಆಗ್ಲಿ ಜವಾಬ್ದಾರಿ ಇಲ್ಲ ಅಲ್ಲ? ಏನಾಯ್ತು ತಂಗಿಯಮ್ಮ? ಈ ಬಿಸಿಲು ಇಷ್ಟು ದಾರುಣವಾಗಿ ಉರಿತಾ ಇದ್ರೆ ಎಸಿ ಇಲ್ಲದೆ ಮಗಳು ಅಳಿಯ ಹೇಗೆ ಸಂತೋಷವಾಗಿರ್ತಾರೆ ನೀವೇ ಹೇಳಿ? ರಾಜಯ್ಯ ಸುಜಾತ ಅಯೋಮಯದಿಂದ ಮುಖ ನೋಡ್ಕೋತಾರೆ. ಮುಖ ನೋಡ್ಕೊಂಡ್ರೆ ಸರಿ ಹೋಗುತ್ತಾ? ನಾನು ಹೇಳಿದ್ದು ನಿಮ್ಗೆ ಅರ್ಥವಾಗದ ಹಾಗಿದೆ. ನಾವು ಮಣ್ಣಿನ ಮನುಷ್ಯರು ತಾಯಿ, ನಮಗೆ ಸ್ವಲ್ಪ ವಿವರವಾಗಿ ಹೇಳ್ಬೇಕು, ಆಗ್ಲೇ ಅಲ್ವಾ ವಿಷಯ ಪೂರ್ತಿಯಾಗಿ ಅರ್ಥವಾಗುತ್ತೆ. ಈ ಬಿಸಿಲು ಕಾಲವೆಲ್ಲ ನಿಮ್ಮ ಅಮ್ಮಗಳು ನಿಮ್ಮ ಅಳಿಯ ಸಂತೋಷವಾಗಿ ಇರ್ಬೇಕು ಅಂದ್ರೆ ನೀವು ಒಂದು ಎಸಿ ಕೊಡಿಸ್ಬೇಕು. ಎಸಿ ಕೊಡಿಸ್ಬೇಕಾ? ಎಷ್ಟಿರುತ್ತಮ್ಮ?
30,000ವರೆಗೂ ಇರುತ್ತಾನೆಯಾ ಎಂದು ಶಾರದಾ ಹೇಳುತ್ತಲೇ ರಾಜಯ್ಯ ಸುಜಾತ ಆಶ್ಚರ್ಯ ಹೋಗುತ್ತಾರೆ. ಅವರ ಬಾಯಿಂದ ಮಾತೇ ಬರಲಿಲ್ಲ. ತಲೆ ತಗ್ಗಿಸುತ್ತಾರೆ. ಏನಾಯ್ತು? ನಾನ್ ಹೇಳಿದ 30,000 ತಗೊಂಬನ್ನಿ. 30,000ವಿದ್ರೆ ನಮ್ಮನೆ ಹೀಗೆ ಯಾಕಿರುತ್ತಮ್ಮ? ಕೂಲಿ ಕೆಲಸ ಮಾಡ್ಕೊಂಡು ಬದುಕೋರು. ನಮ್ಮ ಹತ್ರ 30,000 ಇರುತ್ತೆ ಅಂತ ಹೇಗಂದ್ಕೊಂಡ್ವಿ? ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಲ್ಲ ಅತ್ತಿಗೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಮಗಳು ಒಳಗಿನಿಗಾಗಿ ನೀವು 30,000 ಕೊಡ್ಬೇಕು ಅಷ್ಟೇ ಎಂದು ಶಾರದಾ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ತನ್ನ ಸ್ನೇಹಿತೆಯಾದ ಮಾನಸಳ ಮನೆಯಲ್ಲಿರ್ತಾಳೆ. ಮಾನಸ ಕೂಲ್ ಡ್ರಿಂಕ್ಸ್ ತಂದು ಕೊಡುತ್ತಾಳೆ. ಮಾನಸ, ಯಾಕೆ ಈಗ ಇದೆಲ್ಲ? ಕುಡಿ, ಬಹಳ ದಿನದ ನಂತರ ಬಂದಿದ್ಯಾ. ಕೂಲ್ ಡ್ರಿಂಕ್ ಇದು, ಕುಡಿ. ಇಬ್ಬರು ಕೂಲ್ ಡ್ರಿಂಕ್ಸ್ ಕುಡಿದ ನಂತರ, ಇಷ್ಟಕ್ಕೂ ನಿನ್ನ ಲೈಫ್ ಹೇಗಿದೆ ಅನಾಮಿಕಾ? ಮಧ್ಯ ತೆರಿಗೆ ಜೀವನ ಹೇಗಿರುತ್ತೋ ನಿಂಗ್ ಗೊತ್ತಿಲ್ವಾ ಮಾನಸ? ಸರಿ ಬಿಡು, ಫೋನ್ ಮಾಡಿ ಅರ್ಜೆಂಟ್ ಆಗಿ ನನ್ನನ್ ಬಾ ಅಂತ ಅಂದೆ. ಇಷ್ಟಕ್ಕೂ ಏನಾಯ್ತು ಮಾನಸ? ನಾವು ಹೊಸದಾಗಿ AC ಕೊಂಡ್ಕೊಂಡಿದೀವಿ. ಅದನ್ನ ನಿನ್ಗೊಂದ್ಸಲ ತೋರ್ಸೋಣ ಅಂತ ನಮ್ಮ ಮನೆಗೆ ಕರ್ದೆ. ಮಾನಸ, ನೀನು ಧನವಂತಳು, ಎಷ್ಟು AC ಆದ್ರೂ ಕೊಂಡ್ಕೋತೀಯ. ಸರಿ, ಮತ್ತೆ ಇನ್ನು ನಾನಂತೂ ಹೋಗ್ತೀನಿ. ಹಾಗಲ್ಲ ಅನಾಮಿಕಾ, ನಮ್ಮ ಹಳೆ AC ಕೆಲಸ ಮಾಡುತ್ತೆ. ಆದರೆ ಮೇಲೆ ಬಾಡಿ ಅಲ್ಲಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ. ಅದನ್ನ ನೀನು ತಗೊಂಡು ಹೋಗಿ ಚೆನ್ನಾಗಿ ಮಾಡಿಸ್ಕೊಂಡು ಈ ಬಿಸಿಲು ಕಾಲ ಉಪಯೋಗಿಸೆ. ಅದಕ್ಕೆ ತಗೊಂಡು ಹೋಗ್ತೀಯ ಅಂತ ನಿನ್ನ ಕರ್ದೆ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ. ತುಂಬಾ ಥ್ಯಾಂಕ್ಸ್ ಮಾನಸ. ಮನೆಯಲ್ಲಿ AC ಕೊಂಡ್ಕೋಬೇಕು ಅಂತ ನಮ್ಮ ಅತ್ತೆ ದಿನವೂ ನನ್ನ ಜೊತೆ ಯುದ್ಧ ಮಾಡ್ತಾ ಇದ್ದಾಳೆ. ಜಗಳ ಮಾಡ್ತಾಳೆ. ಈಗ ನಾನು AC ತಗೊಂಡೋಗಿ ಸರಿ ಮಾಡಿಸ್ಕೋತೀನಿ. ಅನಾಮಿಕಾ, ಇದು ಸಮ್ಮರ್. ಮೇಲಾಗಿ ಈಗ ACಗೆ ಕೂಲರ್ಸ್ಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಅದರಿಂದ ಅದಕ್ಕೆ ಸಂಬಂಧಿಸಿದ ಸ್ಪೇರ್ ಪಾರ್ಟ್ಸ್ ಕೂಡ ರೇಟ್ ಹೆಚ್ಚಾಗಿ ಇರುತ್ತೆ. ಸರಿ ಮನಸ, ಅದೆಲ್ಲ ನಾನು ನೋಡ್ಕೋತೀನಿ. ನಿನಗಂತೂ ತುಂಬಾ ಥ್ಯಾಂಕ್ಸ್. ಹೇ ಅನು, ನಮ್ಮ ಮಧ್ಯೆ ಥ್ಯಾಂಕ್ಸ್ ಏನಕ್ಕೆ ಹೇಳು? ಹೋಗಿ ಇದನ್ನ ಸರಿ ಮಾಡಿಸ್ಕೋ, ಚೆನ್ನಾಗಿ ಕೆಲಸ ಮಾಡುತ್ತೆ. ಕರೆಂಟ್ ಬಿಲ್ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಬತ್ತೆ. ತಪ್ಪದೇ ಮಾನಸ ಎಂದು ಅನಾಮಿಕಾ ಆ ಹಳೆ AC ಒಂದು ಆಟೋದಲ್ಲಿ ತೆಗೆದುಕೊಂಡು ತವರು ಮನೆಗೆ ಹೋಗ್ತಾಳೆ. ಹಳೆ AC ಜೊತೆ ಬಂದ ಮಗಳು ಅನಾಮಿಕಳನ್ನು ನೋಡಿ ರಾಜಯ್ಯ ಸುಜಾತ ಗಾಬರಿ ಆಗ್ತಾರೆ. ಏನ್ ತಾಯಿ ಇದು? ಗಾಬರಿ ಆಗ್ಬೇಡಮ್ಮ, ಮೊದಲು ನಾನು ಹೇಳೋದು ಪೂರ್ತಿಯಾಗಿ ಕೇಳಿ. ಏನ್ ಹೇಳ್ತೀಯ ತಾಯಿ? ಇದಕ್ಕೂ ಮೊದ್ಲೇ ನಿಮ್ಮ ಅತ್ತೆ ಬಂದಿದ್ರು. AC ಬಗ್ಗೆ 30,000 ರೂಪಾಯಿ ಕೇಳಿದ್ರು. ಏನ್ ಹೇಳಿದ್ರು ಕೇಳಿಸ್ಕೊಳ್ಳದೆ ದುಡ್ಡು ಬೇಕು ಅಂತ ಹೇಳಿ ಹೊರಟೋದ್ಲು. ಈಗ ನಾನು ಅಮ್ಮ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ. ಮನೆ ಹತ್ತಿರ ನನ್ನನ್ನು ದಿನವೂ AC ಕೊಡ್ಸು ಅಂತ ನನ್ನನ್ನ ಫ್ರೈ ಮಾಡ್ಕೊಂಡು ತಿಂತಾ ಇದ್ದಾಳೆ. ಅದನ್ನ ತಡೆಯಲಾರ್ದೆ ನನ್ನ ಫ್ರೆಂಡ್ ಜೊತೆ ಮಾತಾಡಿ, ಇಲ್ಲೋಡು, ಈ ಹಳೆ AC ತಗೊಂಡ್ ಬಂದಿದ್ದೀನಿ. ಇದು ಸ್ವಲ್ಪ ರಿಪೇರಿ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಹೇಗೆ ಮಾಡಿಸ್ಬೇಕು ಅಂತ ಆಲೋಚಿಸ್ತಾ ಇಲ್ಲಿಗೆ ಬಂದೆ ಅಪ್ಪ ಎಂದು ಹೇಳುತ್ತಾ ಇರುವಾಗ ಅನಾಮಿಕಂಗೆ ಅವರ ಹಿತ್ತಲಿನಲ್ಲಿರುವ ಬ್ಲೂ ಡ್ರಮ್ ಕಾಣಿಸುತ್ತೆ. ತಕ್ಷಣ ಅನಾಮಿಕಂಗೆ ಒಂದು ಮಿಂಚಿನಂತಹ ಆಲೋಚನೆ ಬರುತ್ತೆ. ಆ ಬ್ಲೂ ಡ್ರಮ್ ಅನ್ನ ಕಟ್ ಮಾಡಿ ಅದರಲ್ಲಿ AC ಸೆಟ್ ಮಾಡುತ್ತಾಳೆ. ಅದನ್ನು ನೋಡಿ ರಾಜಯ್ಯ ಸುಜಾತರು ಎಷ್ಟೋ ಸಂತೋಷ ಪಡುತ್ತಾರೆ. ಅಪ್ಪ, ಇನ್ನು ನಾನ್ ಬಂದ ಕೆಲಸ ಆಗಿ ಹೋಯ್ತು. ಇನ್ನು ನೀವು ACಗೆ ದುಡ್ಡು ಹೊಂದಿಸಬೇಕಾದ ಅಗತ್ಯವೇ ಇಲ್ಲ. ಈ ಬ್ಲೂ ಡ್ರಮ್ AC ನೀವು ಕೊಡ್ಸಿದ್ರಿ ಅಂತ ಹೇಳಿ ನಮ್ಮ ಅತ್ತೆಯವರಿಗೆ ಕೊಡ್ತೀನಿ. ನಿಮ್ಮ ಅತ್ತೆ ಜೊತೆ ಮಾತವು ಬಾರದ ಹಾಗೆ ನೋಡ್ಕೋತಾಯಿ. ಸರಿ ಅಮ್ಮ, ಅದೆಲ್ಲ ನಾನು ನೋಡ್ಕೋತೀನಿ. ನೀವಿಬ್ಬರು ಮಾತ್ರ ಜಾಗೃತಿಯಾಗಿರಿ ಎಂದು ಅನಾಮಿಕಾ ಆ ಬ್ಲೂ ಡ್ರಮ್ AC ತೆಗೆದುಕೊಂಡು ಮನೆಗೆ ಬರ್ತಾಳೆ. ಶಾರದಾ ನೋಡಿ, ಏನೇ ಸೊಸೆ ಇದು? ಇದು ಬ್ಲೂ ಡ್ರಮ್ AC ಅತ್ತೆ. ಬ್ಲೂ ಡ್ರಮ್ AC ಈ ಕಂಪನಿ ಹೆಸರು ನಾನು ಎಲ್ಲೂ ಯಾವಾಗ್ಲೂ ಕೇಳಲೇ ಇಲ್ವೇ? ಇದು ಹೊಸ ಕಂಪನಿಯತ್ತೆ. ನಮ್ಮ ತಂದೆಯಂತ ಬಡವರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಕಂಪನಿಯವರು ಕಡಿಮೆ ರೇಟಿಗೆ ಹೀಗೆ AC ತಯಾರು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇನ್ನು ತಡ ಏನಕ್ಕೆ, ಮತ್ತೆ ಹಾಲಲ್ಲಿ ಫಿಟ್ ಮಾಡ್ಬಿಡು. ಎಲ್ರು ಹಾಯಾಗಿ ಈ ಬ್ಲೂ ಡ್ರಮ್ AC ಹಾಕೊಂಡಿರೋಣ, ಸಂತೋಷದಿಂದ ಮಲಗಬಹುದು. ಹಾಗೆ ಅತ್ತೆ ಎಂದು ಶಾರದಾ ನೋಡುತ್ತಾ ಇರುವಾಗಲೇ ಅನಾಮಿಕಾ ಅತಿ ಕಷ್ಟದಿಂದ ಆ ಬ್ಲೂ ಡ್ರಮ್ AC ಫಿಟ್ ಮಾಡುತ್ತಾಳೆ. ಇನ್ನು ಆಗಿನಿಂದ ಎಲ್ಲರೂ ಆ AC ಕೆಳಗೆ ತಿನ್ನುತ್ತಾ AC ಕೆಳಗೆ ಹಾಯಾಗಿ ಮಲ್ಕೋತಾರೆ. ಬಿಸಿಲು ಕಾಲದ ಬಿಸಿ ಬೇಗೆಯಿಂದ ಹ್ಯಾಪಿಯಾಗಿ ಈ AC ಆನಂದವನ್ನು ಹೊಂದುತ್ತಾರೆ. ಹಾಗೆ ಬಡ ಸೊಸೆ ಅನಾಮಿಕಾ ಸಂತೋಷದಿಂದ ಜೀವಿಸ್ತಾ ಇರ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಮನೆಯಲ್ಲಿ ಕೂತ್ಕೊಂಡು ಓದ್ಕೊಡ್ತಾ ಇರುವ ಮಗಳು ಅನಾಮಿಕಳ ಹತ್ರಕ್ಕೆ ತಾಯಿ ಸುಜಾತ ಬರ್ತಾಳೆ. ಓದ್ಕೋತಾ ಇದ್ದೀಯಾ ಮಗಳೇ? ಇಲ್ಲಮ್ಮ, ಬುಕ್ಕಲ್ಲಿ ಫೋನ್ ಇಟ್ಕೊಂಡು ಸಿನಿಮಾ ನೋಡ್ತಾ ಇದ್ದೀನಿ. ಇಲ್ಲ, ಫೋನ್ ಚಾರ್ಜಲ್ಲಿ ಇಟ್ಟು ನೀನು ಓದ್ಕೋತಾ ಇದ್ದೀ ಅಂತ ನಂಗೆ ಗೊತ್ತು.
ಗೊತ್ತಲ್ವಾ, ಯಾಕಮ್ಮ ಕೇಳ್ತಾ ಇದ್ಯಾ? ಹೋಗು, ನಾನು ಓದ್ಕೋಬೇಕು. ಈ ದಿನ ಭಾನುವಾರ ಅಲ್ವಾ ತಾಯಿ, ನಿನಗಿಷ್ಟವಾದ ಬಗಾರ ಅನ್ನ ಕೋಳಿ ಸಾರು ಮಾಡ್ಲಾ? ನೀನು ಬಗಾರ ಅನ್ನ ಕೋಳಿ ಸಾರು ಮಾಡ್ಲಾ ಅಂತ ಕೇಳ್ತಾ ಇದೀಯ ಅಂದ್ರೆ ಈ ಭಾನುವಾರ ಕೂಡ ನನ್ ನೋಡಕ್ ಯಾರೋ ಬರ್ತಾ ಇದ್ದಾರೆ ಅನ್ನೋ ಮಾತು. ನೀನು ಬಹಳ ಬುದ್ಧಿವಂತಳು ಮಗಳೇ. ಹುಡುಗನವರು 12 ಗಂಟೆಗೆ ಬರ್ತಾರೆ. ನಾನು 10 ಗಂಟೆಗೆ ನಿನಗಿಷ್ಟವಾದ ಬಗಾರ ಅನ್ನ ಕೋಳಿ ಸಾರು ಮಾಡ್ತೀನಿ. ಹೊಟ್ಟೆ ತುಂಬ ತಿಂದು ಅವ್ರು ಬಂದ ಮೇಲೆ ಅಂದವಾಗಿ ತಯಾರಾದ್ರೆ ಸಾಕು. ಹುಡುಗನಿಗೆ ಅಮ್ಮ ಇಲ್ವಲ್ಲ? ತಾಯಿ ಸುಜಾತ ಮೌನವಾಗಿರುತ್ತಾಳೆ. ಏನೇ ಶಾರದಾ, ಎಲ್ಲಿದ್ಯಾ? ಕಿಚನ್ ಅಲ್ಲಿದ್ದೀನಿ, ಅಡಿಗೆ ಮಾಡ್ತಾ ಇದ್ದೀನಿ. ನಾನು ಈಗ ಬರಲ್ಲ. ಮುಖ್ಯವಾದ ವಿಷಯವಾದ್ರೆ ತಾವೇ ಇಲ್ಲಿಗೆ ಬನ್ನಿ. ಹಾ, ಬರ್ತಾ ಇದ್ದೀನಿ. ಪ್ರಸಾದ್ ಕಿಚನ್ ಒಳಗೆ ಬರ್ತಾನೆ. ಮುಖ್ಯವಾದ ವಿಷಯವೇನು ಹೇಳಿ? ಈ ಭಾನುವಾರ ಅವನು ನೋಡೋದಕ್ಕೆ ಹೋಗುವ ಹುಡುಗಿ ಬಗ್ಗೆ ನಿಜ ಒಂದು ನನ್ಗೆ ಗೊತ್ತಾಯ್ತು. ಅದು ನಿಮ್ಗೂ? ಅದು ನಂಗೆ ಕೂಡ ಗೊತ್ತಿದೆ. ಅತ್ತ ಇಲ್ಲದ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದಾಳಂತೆ. ಮತ್ತೆ ನಾವು ಈ ಭಾನುವಾರ ಹುಡುಗಿ ನೋಡಕ್ ಹೋಗೋದಾ ಬೇಡವಾ? ಹೋಗೋಣ ರೀ. ಈ ವರ್ಷ ನಮ್ಮ ಮಗ ರಮೇಶನಿಗೆ 30ಕ್ಕೆ ಕಾಲಿಡ್ತಾನೆ. 3 ವರ್ಷದಿಂದ ಸಂಬಂಧ ನೋಡ್ತಾ ಇದ್ರೆ ಒಂದು ಸಿಕ್ಕಿಲ್ಲ. ಈ ಹುಡುಗ ಎಲ್ಲ ವಿಧದಿಂದಲೂ ನಮ್ಮವನಿಗೆ ಸರಿ ಹೋಗುತ್ತೆ ಅನ್ಕೋತಾ ಇದ್ರೆ ಇಬ್ಬರಿಗೂ ಮದುವೆ ಮಾಡೋದೆ. ಅಂದ್ರೆ ಅತ್ತೆ ಇಲ್ಲದ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋ ಆಸೆನ ತೀರಿಸ್ತೀಯ ಶಾರದಾ? ಮಗ ಸೊಸೆ ಚೆನ್ನಾಗಿರೋದೇ ಅಲ್ವೇನ್ರಿ ನಮಗ್ ಬೇಕಾಗಿದ್ದು. ನಾನು ಹುಡುಗಿ ನೋಡೋದಕ್ಕೆ ಬರೋದಿಲ್ಲ. ನೀವು ಮಗ ಹೋದ್ರೆ ಸಾಕಾಗುತ್ತೆ ನಿನ್ನ ತಾಯಿ ಮನಸ್ಸು ಬಹಳ ದೊಡ್ಡದು ಶಾರದಾ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಪ್ರಸಾದ್. ಇನ್ನು ಮೌನವಾಗಿರುವ ತಾಯಿ ಸುಜಾತಾಳನ್ನು ನೋಡುತ್ತಾ ಅನಾಮಿಕಾ, ಅಂದ್ರೆ ಹುಡುಗನಿಗೆ ತಾಯಿ ಇದ್ದಾಳೆ ಅನ್ನೋ ಮಾತು. ನಿನ್ಗೆ ಹುಚ್ಚೇನೆ? ಅಮ್ಮ ಇಲ್ಲದ ಮಗ ಇರ್ತಾರ ತಾಯಿ? ಆದರೂ ಅತ್ತೆ ಇಲ್ಲದ ಸೊಸೆ ಉತ್ತಮಳು ಅಂತ ಯಾರೇ ನಿನ್ಗೆ ಹೇಳಿದ್ದು? ಯಾರು ನಂಗೆ ಹೇಳಿಲ್ಲ, ನಾನೇ ತಿಳ್ಕೊಂಡಿದ್ದೀನಿ. ನನ್ ಮಾತನ್ನ ಕೇಳು ತಾಯಿ. ಹುಡುಗನ ಹೆಸರು ರಮೇಶು, ತುಂಬಾ ಒಳ್ಳೆಯವನು ಎಂದು ತಾಯಿ ಸುಜಾತ ಇನ್ನು ಏನೋ ರಮೇಶನ ಬಗ್ಗೆ ಹೇಳ್ಬೇಕು ಅಂತ ಇರುವಾಗ ಮಾತಿನ ಮಧ್ಯದಲ್ಲಿ ಅನಾಮಿಕಾ ಸೇರ್ಕೊಂಡು, ಹೇಳು ಹೇಳು, ಹುಡುಗನ ಹೆಸರು ರಮೇಶ್ ಅಂತ, ರಾಮನಂತ ಗುಣ ಅಂತ, ಸಿನಿಮಾ ಹೀರೋ ತರ ಇದ್ದಾನೆ ಅಂತ, ಒಬ್ಬನೇ ಮಗ ಅಂತ, ಅವನಿಗೆ ಅಪ್ಪ ಅಮ್ಮ ಅಂದ್ರೆ ಪ್ರಾಣ, ಬೆಳಿಗ್ಗೆನೆ ಹೇಳ್ತಾನೆ, ಅವ್ರ ಕಾಲಿಗೆ ಮುಗಿತಾನೆ ಎಂದು ಅನಾಮಿಕಾ ಅನ್ನುತ್ತಾ ಇದ್ರೆ ಸುಜಾತಂಗೆ ಕೋಪ ಬರುತ್ತೆ. ನಿಲ್ಸೆ ತಾಯಿ, ನನಗೆ ಪಶು ಅಂತ ಪ್ರಾಣ ಹೇಳುವ ನಿನ್ನ ಮಾತಿನಿಂದಲೇ ನನಗೇನು ಇಷ್ಟವಾಗಿಲ್ಲ. ನನ್ನ ಡೈಲಾಗ್ ಕೂಡ ಅದೇ, ಅತ್ತೆ ಇಲ್ಲದ ಸಂಬಂಧ ಇದ್ರೆ ಹೇಳು, ಮದುವೆ ನೋಡೋದು ಕೂಡ ಇಲ್ಲದೆ ಆನಂದದಿಂದ ಮದುವೆ ಮಗಳ ಹಾಗೆ ಬಂದು ಮದುವೆ ಪೀಠದ ಮೇಲೆ ಕುತ್ಕೋತೀನಿ, 3 ಗಂಟು ಹಾಕಿಸ್ಕೋತೀನಿ, ಸಂತೋಷವಾಗಿ ಸಂಸಾರಕ್ಕೆ ಹೋಗ್ತೀನಿ ಎಂದು ಅನಾಮಿಕಾ ಹೇಳುತ್ತಾಳೆ. ತಾಯಿ ಸುಜಾತಂಗೆ ಕೋಪ ಬಂದು ಹೊರಟು ಹೋಗುತ್ತಾಳೆ. ಇನ್ನು ಆ ದಿನ ಭಾನುವಾರ ಅನಾಮಿಕಾ ರಮೇಶರಿಗೆ ನೋಡಲಿಕ್ಕೆ ಬರ್ತಾರೆ. ರಮೇಶ್ ಅನಾಮಿಕಾ ಒಬ್ಬರನ್ನೊಬ್ಬರು ನೋಡ್ಕೋತಾರೆ. ಮದುಮಗನ ತಂದೆ ಮಾತ್ರ ಬಂದಿದ್ದಾರೆ ಅಂದ್ರೆ ಹುಡುಗನಿಗೆ ಅಮ್ಮ ಇಲ್ಲ ಅನ್ನೋ ಮಾತು ಎಂದು ತನ್ನಲ್ಲಿ ತಾನು ಅಂದುಕೊಳ್ಳುತ್ತಾಳೆ. ಅನಾಮಿಕಂಗೆ ಬಹಳ ಸಂತೋಷವಾಗುತ್ತದೆ. ಇಷ್ಟು ವರ್ಷಕ್ಕೆ ದೇವರು ನನ್ನ ಆಸೆ ತೀರಿಸಿದ್ದಾನೆ, ಈ ಸಂಬಂಧವನ್ನು ಬಿಡಬಾರದು. ಹುಡುಗನ ನೋಡಿದರೆ ಅಂದವಾಗಿದ್ದಾನೆ, ಮೇಲಾಗಿ ಅಮ್ಮ ಇಲ್ಲದವನು, ಅಷ್ಟೇ ನನಗೆ ಇಷ್ಟ ಬಂದ ಹಾಗೆ ಇರ್ಬೋದು ಅಂದುಕೊಂಡು ಮೇಲಕ್ಕೆ ಎಲ್ಲರ ಮುಂದೆ ಸ್ವಲ್ಪವೂ ಭಯಪಡದೆ, ನನಗೆ ಹುಡುಗ ಹಿಡ್ಸಿದ್ದಾನೆ ಅಪ್ಪ, ಮದುವೆ ಮುಹೂರ್ತ ಇಟ್ಬಿಡಿ ಎಂದು ಹೇಳಿ ನಾಚಿಕೆಯಿಂದ ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಹಾಲಿನಲ್ಲಿ ದಿಗಿಲಿನಿಂದ ಕೂತ್ಕೊಂಡ ಮಗ ರಮೇಶನ ಹತ್ರಕ್ಕೆ ತಾಯಿ ಶಾರದಾ ಬರ್ತಾಳೆ. ತನಗೆ ಅತ್ತೆ ಇಲ್ಲ ಎಂದು ಅನಾಮಿಕಾ ಈ ಮದುವೆಗೆ ಒಪ್ಕೊಂಡಿದ್ದಾಳಮ್ಮ. ನಂಗೆ ಮೊದ್ಲು ಗೊತ್ತು ಮಗನೇ, ಅದಕ್ಕೆ ನಾನು ಹುಡುಗಿ ನೋಡೋಕೆ ಬರ್ಲಿಲ್ಲ. ಅದಲ್ಲಮ್ಮ, ನೀನಿಲ್ಲದೆ ಹುಡುಗಿ ನೋಡೋದು, ನೀನಿಲ್ಲದೆ ಮದುವೆ ಮಾಡ್ಕೊಳ್ಳೋದು, ನೀನಿಲ್ಲದೆ ಮನೇಲಿರೋದು ನನ್ನಿಂದ ಆಗಲ್ಲಮ್ಮ. ನಾನು ಹೋಗಿ ಅನಾಮಿಕಂಗೆ ನಿಜ ಹೇಳ್ತೀನಿ. ಬೇಡ ಮಗನೇ, ನಿನ್ನ ಮದುವೆ ಆಗಬೇಕು. ಈಗಾಗ್ಲೇ ನಿಂಗೆ 30 ನಡೀತಾ ಇದೆ. ಇನ್ನೂ ತಡ ಮಾಡೋದು ಕೂಡ ಅಷ್ಟು ಒಳ್ಳೇದಲ್ಲ. ವಿಧಿ ಬರಹ ಹೇಗೆ ಅಂತ ಬರ್ದಿದ್ದನೋ ಹಾಗೆ ನಡೆಯುತ್ತೆ. ಮಧ್ಯದಲ್ಲಿ ಬದಲಾಯಿಸೋಕೆ ನಾವೇನು ಹೇಳು ಎಂದು ಹೇಳುತ್ತಾ ಇರುವಾಗ ಪ್ರಸಾದ್ ಬರುತ್ತಾನೆ. ತುಂಬಾ ಚೆನ್ನಾಗಿ ಹೇಳಿದೆ ಶಾರದಾ. ಮತ್ತೊಂದು 1 ವಾರದಲ್ಲಿ ಮಗನಿಗೆ ಮದುವೆ, ಸೊಸೆ ಮನೆಗೆ ಬರ್ತಾಳೆ, ಮತ್ತೆ ನೀನೆಲ್ಲಿರ್ತೀಯ? ಶಾರದಾ ಮೌನವಾಗಿ ತಲೆ ತಗ್ಗಿಸುತ್ತಾಳೆ. ಅಮ್ಮ, ನಾನು ನಿನ್ ಬಿಟ್ಟು ಹೇಗಿರ್ಲಿ? ನೀನೇ ನನ್ ಪ್ರಪಂಚ ಅಲ್ವಾ? ನಿನ್ ಬಿಟ್ಟು ಸಂತೋಷವಾಗಿ ಇರ್ಬಲ್ಲನಾ? ಮಗು ರಮೇಶ್, ತಾಯಿ ಅಂದ್ರೆ ನೆರಳಿನಂತವಳು. ಸೂರ್ಯ ಎಲ್ಲಿದ್ದರೂ ನೆರಳು ಬೆಂಬಿಡೋದಿಲ್ಲ. ನಿನ್ನ ಸಂತೋಷಕ್ಕಾಗಿ ಆ ನೆರಳು ಸ್ವಲ್ಪ ದೂರವಾಗಿ ನಿಂತ್ರೆ ತಪ್ಪೇನೋ? ನಂಗೆ ಮದುವೆ ಬೇಡಮ್ಮ. ನೀನು ಮದುವೆ ಆದ್ರೇನೆ ನನಗೆ ತೃಪ್ತಿ ಆಗುತ್ತೆ ಮಗನೇ. ನಿನ್ನ ಹೆತ್ತ ದಿನದಿಂದ ನಿನ್ನ ಆನಂದವೇ ನನ್ನ ಆಶೆ. ನಿನಗಾಗಿ ನನ್ನನ್ನು ಕೂಡ ಬಿಡ್ತಾ ಇದ್ದೀನಿ, ಈ ಮನೆ ಕೂಡ ಬಿಡ್ತಾ ಇದ್ದೀನಿ. ನೀನು ಮದುವೆ ಮಾಡ್ಕೋಬೇಕು, ಸಂತೋಷವಾಗಿರ್ಬೇಕು ಎಂದು ಶಾರದಾ ಅಲ್ಲಿಂದ ದುಃಖದಿಂದ ಹೊರಟು ಹೋಗುತ್ತಾಳೆ. ಇನ್ನು ಹೊಸ ಸೊಸೆ ಅನಾಮಿಕಾ ಶಾರದಳ ಮನೆಯಲ್ಲಿ ಕಾಲಿಡುತ್ತಾಳೆ.
ಸಂತೋಷದಿಂದ ಅಡುಗೆ ಕೆಲಸ ಮನೆ ಕೆಲಸ ಮಾಡಿಕೊಳ್ಳುತ್ತಾ ಮಾವ ಪ್ರಸಾದನಿಗೆ ಗಂಡ ರಮೇಶನಿಗೆ ಗಮ್ಮಂತ ಟಿಫಿನ್ ಊಟ ಮಾಡಿಕೊಡುತ್ತಾ ಬಹಳ ಸಂತೋಷವಾಗಿರ್ತಾಳೆ. ಶಾರದಾ ಮಾತ್ರ ಅದೇ ಊರಿನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಬಾಡಿಗೆಗಿರ್ತಾಳೆ. ಯಾವಾಗಿಂದ ಅವಾಗ ಸೊಸೆ ಬಗ್ಗೆ ಮಗನ ಬಗ್ಗೆ ತಿಳ್ಕೊತಾ ಇರ್ತಾಳೆ. ಸೊಸೆ ಕೈ ಅಡಿಗೆ ಅಮೋಘ ಅಂದ್ಕೋ ಎಂದು ಪ್ರಸಾದ್ ದಿನಕ್ಕೊಂದು ತಿಂಡಿ ಅಡಿಗೆ ಜೊತೆ ಊಟ ತಂದು ಕೊಡ್ತಾ ಇರ್ತಾನೆ. ಮಗ ಸೊಸೆ ಸಂತೋಷವಾಗಿರ್ತಾರೆ ಅಂತ ಹೇಳ್ತಾ ಇರ್ತಾನೆ. ಶಾರದಾ ಎಷ್ಟೋ ಸಂತೋಷ ಪಡ್ತಾಳೆ. ಸ್ವಲ್ಪ ದಿನಕ್ಕೆ ಹೆಸರಿಗೆ ದೊಡ್ಡ ಮನೆ ಸಂಭ್ರಮ ಮಾತ್ರ ಇಲ್ಲ. ಅವರು ಆಫೀಸ್ಗೆ ಹೊರಟೋಗ್ತಾರೆ. ಮಾವಯ್ಯ ತೆಂಗಿನಕಾಯಿ ವ್ಯಾಪಾರಕ್ಕೆ ಹೊರಟೋಗ್ತಾರೆ. ನಾನು ಒಬ್ಳೆ ಮನೆಯಲ್ಲಿ ಇರ್ತೀನಿ. ಮನೆಯೆಲ್ಲ ನಿಶಬ್ದ. ಅದೇ ಅತ್ತೆ ಇದ್ದಿದ್ರೆ ಏನು ಬಿಡು, ಅವರು ಮಾವಯ್ಯ ತಿರುಗಿ ರಾತ್ರಿಗೆ ಬರ್ತಾರೆ. ಮನೆ ಧೂಳು ಹೊಡೆಯೋ ಕೆಲಸ ಇಟ್ಕೋತೀನಿ ಎಂದು ಒಂದು ಸ್ಟೂಲ್ ಹಿಡ್ಕೊತಾಳೆ. ಉದ್ದನೆ ಕೋಲ್ ಹಿಡಿದುಕೊಂಡು ಆ ಸ್ಟೂಲ್ ಮೇಲೆ ನಿಂತ್ಕೊಂಡು ಮನೆಗೆ ಹಿಡಿದ ಬೂಜು ತೆಗಿತಾ ಇರ್ತಾಳೆ. ಒಂದು ನಿಮಿಷ ಕಳೆಯುತ್ತೋ ಇಲ್ವೋ ಧಡಿಯಿಲ್ಲ ಅಂತ ಕೆಳಗೆ ಬೀಳುತ್ತಾಳೆ. ತುಂಬಾ ಏಟಾಗತ್ತೆ. ಅನಾಮಿಕಂಗೆ ಅಳು ಬರುತ್ತೆ. ಈಗ ನಾನು ಹೇಗೆ ಹೇಳ್ಬೇಕು, ಕಾಲ್ ಹಿಡಿದು ಬಿಟ್ಟಿದೆ. ಇಂತಹ ಸಮಯದಲ್ಲಿ ಅತ್ತೆ ಇದ್ದಿದ್ರೆ ಏನೋ ಒಂದು ರೀತಿಯಿಂದ ನನ್ನ ನೆಪ್ಸಿ ರೂಮ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ಲು, ಮಸಾಜ್ ಮಾಡ್ತಾ ಇದ್ಲು. ಈಗ ಮನೆಯಲ್ಲಿ ಯಾರೂ ಇಲ್ಲ. ನನಗೆ ನಾನೇ ಅತ್ತೆ ಇಲ್ಲದ ಸೊಸೆ ಉತ್ತಮ ಅಂತ ಹೇಳಿದ ಮಾತು ಸುಳ್ಳನ್ನ ಮಾತು. ತಿದ್ದಿಕೊಳ್ಳಲಾರದೆ ತಪ್ಪು ಮಾಡಿದ್ದೀನಿ ಎಂದು ಅನಾಮಿಕ ದುಃಖ ಪಡುತ್ತಾ ಕಣ್ಣೀರಿನಿಂದ ಹಾಗೆ ಮಲ್ಕುತ್ತಾಳೆ. ಇನ್ನು ಕತ್ತಲಾಗುತ್ತದೆ. ರಮೇಶ್ ಆಫೀಸಿನಿಂದ ಮನೆಗೆ ಬರುತ್ತಾನೆ. ಕಾಲಿಂಗ್ ಬೆಲ್ ಒತ್ತುತ್ತಾನೆ. ಅನಾಮಿಕ ಅತಿ ಕಷ್ಟದಿಂದ ಬಂದು ಬಾಗಿಲು ತೆಗೆಯುತ್ತಾಳೆ. ಕಣ್ಣೀರಿನಿಂದಿರುವ ಅನಾಮಿಕಳನ್ನು ನೋಡಿ ಏನಾಯ್ತು ಎಂದು ಕೇಳುತ್ತಾನೆ. ಆಗ ಅನಾಮಿಕ ತಾನು ಕೆಳಗೆ ಬಿದ್ದ ವಿಷಯ ಹೇಳುತ್ತಾಳೆ. ತಕ್ಷಣ ರಮೇಶ್ ಅನಾಮಿಕಳನ್ನು ಎತ್ತಿಕೊಂಡು ರೂಮಿನೊಳಗೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸುತ್ತಾನೆ. ಡಾಕ್ಟರ್ ಜೊತೆ ಫೋನಲ್ಲಿ ಮಾತನಾಡಿ ಮನೆಯಲ್ಲಿರುವ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಕೊಡುತ್ತಾನೆ. ಅನಾಮಿಕ ಮಲಗುತ್ತಾಳೆ. 1 ಗಂಟೆಯ ನಂತರ ಪ್ರಸಾದ್ ಮನೆಗೆ ಬರುತ್ತಾನೆ. ವಿಷಯ ತಿಳಿದುಕೊಳ್ಳುತ್ತಾನೆ. ನಿಮ್ಮ ಅಮ್ಮಂಗೆ ಹೇಳೋಣ ಮಗನೇ. ಬೇಡಪ್ಪ, ಇಲ್ಲಿ ವಿಷಯ ಅಮ್ಮಂಗೆ ಹೇಳಬೇಡಿ. ಅತ್ತೆ ಇಲ್ಲದ ಮನೆ ಬೇಕು ಅಂತ ಕೋರಿಕೊಂಡ ಅನಾಮಿಕಂಗೆ ಅತ್ತೆ ಬೆಲೆ ತಿಳಿಬೇಕು. ಯಾವಾಗ ಅವಳಿಗೆ ನಂಗೆ ಕೂಡ ಅತ್ತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಫೀಲಿಂಗ್ ಅಲ್ಲಿ ಅನಾಮಿಕ ಬರ್ತಾಳೋ ಆಗ ಅಮ್ಮನ ಬಗ್ಗೆ ಹೇಳಿ ಅಮ್ಮನ್ನ ಮನೆಗೆ ಕರೆತರೋಣ. ಸರಿ ಮಗ್ರಿ, ನಾನು ನಿಮ್ಮ ಅಮ್ಮನ ಹತ್ರ ತಿಂದು ಬಂದಿದ್ದೀನಿ, ನೀನು ಆರ್ಡರ್ ಮಾಡ್ಕೊಂಡು ತಿನ್ನು. ಬೇಡಪ್ಪ, ನಂಗೆ ಹಸುವೆ ಇಲ್ಲ, ನೀವು ಹೋಗಿ ಮಲ್ಕೊಳ್ಳಿ ಎಂದು ಹೇಳುತ್ತಲೇ ಪ್ರಸಾದ್ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾನೆ. ರಮೇಶ್ ಅನಾಮಿಕಳ ಹತ್ತಿರ ಬಂದು, ಅನಾಮಿಕ ಮಲಗಿದ್ದಾಳೆ, ನಾನು ಕೂಡ ತುಂಬಾ ಸುಸ್ತಾಗಿದ್ದೀನಿ ಎಂದು ರಮೇಶ್ ಕೂಡ ಮಲಗುತ್ತಾನೆ. ಇನ್ನು ಅನಾಮಿಕ ಎದ್ದು ಹಾಲ್ಗೆ ಬರುತ್ತಾಳೆ. ರಮೇಶ್ ಪ್ರಸಾದ್ ಹೊರಟು ಹೋಗಲಿಕ್ಕೆ ಸಿದ್ಧವಾಗಿರುತ್ತಾರೆ. ಆಗ್ಲೇ ರೆಡಿ ಆದ್ರ? 10 ನಿಮಿಷ ಟಿಫಿನ್ ರೆಡಿ ಮಾಡ್ತೀನಿ. ಬೇಡ ಅನಾಮಿಕ, ಟೈಮ್ ಆಗ್ತಾ ಇದೆ ಆಫೀಸ್ಗೆ. ಹೌದಮ್ಮ ಸೊಸೆ, ಮನೆ ಹತ್ರ ನೀನು ಜಾಗೃತಿಯಾಗಿರು ಎಂದು ಹೇಳಿ ಇಬ್ಬರು ಹೊರಟು ಹೋಗುತ್ತಾರೆ. ಮತ್ತೆ ಮನೆಯೆಲ್ಲ ನಿಶ್ಶಬ್ದ. ಅನಾಮಿಕಂಗೆ ಹಾಗೆ ಹಿಡಿಸಲಿಲ್ಲ. ಹೊರಗೆ ಬರುತ್ತಾಳೆ. ಧೂಳು ಕಸದಿಂದ ಮನೆ ಮುಂದೆ ಕೂಡ ಹಿಡಿಸಲಿಲ್ಲ. ಅತಿ ಕಷ್ಟದಿಂದ ಎಲ್ಲ ಕ್ಲೀನ್ ಮಾಡುತ್ತಾಳೆ. ಹಾಗೆ ಮನೆ ಕೆಲಸ ಅಡುಗೆ ಕೆಲಸ ಪೂರ್ತಿ ಮಾಡುತ್ತಾಳೆ. 2 ದಿನದ ನಂತರ ಅನಾಮಿಕ ಜ್ವರದಿಂದ ಬೆಡ್ ಮೇಲೆ ಒಂಟಿಯಾಗಿ ಮಲಗಿರುತ್ತಾಳೆ. ಅವರಿಗೆ ಫೋನ್ ಮಾಡಿದ್ರೆ ಬಿಸಿ ಅಂತ ಇದ್ದಾರೆ. ಮಾವಯ್ಯ ಮನೆ ಹತ್ರ ಇರು ಅಂತ ಹೇಳಿದ್ರೆ ವ್ಯಾಪಾರ ಏಟು ತಿನ್ನುತ್ತೆ ಅಂತಾರೆ. ಅಮ್ಮಂಗೆ ಫೋನ್ ಮಾಡಿ ಬಾ ಅಂತ ಹೇಳಿದ್ರೆ ಅತ್ತೆ ಇಲ್ಲದ ಸೊಸೆಯಾಗಿರ್ಬೇಕು ಅಂದ್ಕೊಂಡೆ ಅಲ್ವಾ, ಹಾಗೆ ಇರು, ನಾನು ಬರಲ್ಲ ಅಂತ ಹೇಳಿದ್ದಾಳೆ. ಈಗ ನನ್ನ ಯಾರು ನೋಡ್ಕೋತಾರೆ ಅಂದುಕೊಳ್ಳುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅತ್ತೆ ಇದ್ದಿದ್ರೆ ನನ್ನ ಹತ್ರ ಕೂತ್ಕೊಂಡು ಔಷಧಿ ಕೊಟ್ಟು ತಲೆ ಸವರ್ತಾ ಇದ್ರೇನೋ. ನಮ್ಮ ಅತ್ತೆ ಸೊಸೆಯರ ಜಗಳದಿಂದ ಮನೆಯೆಲ್ಲ ಗಲಾಟೆಯಿಂದಿರ್ತಾ ಇತ್ತು. ನಾನೇ ನನ್ನ ಸ್ವಾರ್ಥಕ್ಕಾಗಿ ಅತ್ತೆ ಇಲ್ಲದ ಸೊಸೆ ಉತ್ತಮಳು ಎಂದು ಎಲ್ಲ ಆನಂದವನ್ನು ದೂರ ಮಾಡ್ಕೊಂಡೆ. ನಾನೆಷ್ಟು ದೊಡ್ಡ ತಪ್ಪು ಮಾಡಿದ್ದೇನೋ ಈಗ ಅರ್ಥವಾಗ್ತಾ ಇದೆ ಎಂದು ದುಃಖ ಪಡುತ್ತಾ ಇರುವಾಗ ರಮೇಶ್ ಮನೆಗೆ ಬರ್ತಾನೆ. ಇಲ್ಲಿ ನೋಡಿ, ಹೇಗೆ ಮಾಡ್ತಿರೋ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ನಂಗೆ ಅತ್ತೆ ಬೇಕು. ಅತ್ತೆ ಇಲ್ಲದ ಮನೆಯಲ್ಲಿ ನಾನು ಇರಲಾರೆ. ನಂಗೆ ಅತ್ತೆ ಬೇಕು. ಏನ್ ಮಾತಾಡ್ತಾ ಇದೀಯ ಅನಾಮಿಕ? ನಿನ್ಗೆ ಅತ್ತೆನ ತಕೊಂಡ್ಬರ್ಬೇಕಾ? ಇದೇನ ಆಸೆ ನಿನಗೆ? ಅತ್ತೆನ್ ತರ್ಬೇಕು ಅಂತಂದ್ರೆ ನಮ್ಮ ಅಪ್ಪಂಗೆ ಮದ್ವೆ ಮಾಡ್ಬೇಕು. ಯಾಕೆ ರೀ ಸುಳ್ಳು ಹೇಳ್ತೀರಾ? ನನ್ನ ಮದ್ವೆ ಮಾಡ್ಕೋಬೇಕು ಅಂತ ಅತ್ತೆನ ಒಂದು ಚಿಕ್ಕ ಮನೇಲಿ ಇಟ್ಟಿದ್ದೀರಾ ಅಂತ ನನ್ಗೆ ತಿಳಿದು ಹೋಗಿದೆ. ತಿಳಿದು ಬಿಡ್ತಾ? ಹೇಗೆ ಅನಾಮಿಕ? ಮಾವಯ್ಯ ಒಂದು ದಿನ ಫೋನಲ್ಲಿ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡೆ. ಆಗ ಅರ್ಥವಾಯ್ತು ನನ್ನ ಆಸೆ ಎಷ್ಟು ತಪ್ಪು ಅಂತ. ಸರಿ ಅನಾಮಿಕ, ನಿನ್ಗೆ ಹೇಗೂ ನಿಜ ತಿಳಿದು ಹೋಗಿದೆ ಅಲ್ಲ, ನಾನು ಹೋಗಿ ಅಮ್ಮನ ಕರ್ಕೊಂಡ್ ಬರ್ತೀನಿ ಎಂದು ರಮೇಶ್ ಹಾಲ್ಗೆ ಬರುತ್ತಾನೆ. ಶಾರದಾ ಪ್ರಸಾದರು ಕಾಣಿಸುತ್ತಾರೆ. ಸೊಸೆಗೆ ಜ್ವರ ಅಂತ ಹೇಳ್ತಲೇ ತಡಿಲಾರ್ದೆ ಬಂದ್ಬಿಟ್ಟೆ ಮಗನೇ. ಹೋಗಮ್ಮ, ಅನಾಮಿಕಂಗೆ ನಿಜ ತಿಳಿದಿದೆ. ಅತ್ತೆಯ ಅಗತ್ಯವೇನು ಅಂತ ಅರ್ಥವಾಗಿದೆ. ಅವಳೇ ನಿನ್ನ ಕರ್ಕೊಂಬ ಅಂತ ಹೇಳಿದ್ದಾಳೆ. ನಾನು ನಿನ್ನ ಹತ್ರನೇ ಹೊರಟೆ.
ಎಂದು ಹೇಳುತ್ತಾ ಇರುವಾಗ ಅನಾಮಿಕ ಅತಿ ಕಷ್ಟದಿಂದ ಹಾಲ್ಗೆ ಬರುತ್ತಾಳೆ. ಅತ್ತೆ ಶಾರದಾಳನ್ನು ನೋಡಿ ಕಾಲ್ ಮೇಲೆ ಬೀಳುತ್ತಾಳೆ. ಶಾರದಾಳ ಮನಸ್ಸು ಕರಗುತ್ತದೆ. ಇನ್ನು ಆಗಿನಿಂದ ಅತ್ತೆ ಸೊಸೆಯರ ಸಂಭ್ರಮದಿಂದ ಮನೆ ಎಷ್ಟೋ ಕಳೆಕಳೆಯಾಗಿರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.